ವಿಪಕ್ಷಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡೋಕ್ಕಾಗಲ್ಲ ಅಂತ. ಏನು ತೊಂದರೆ ಇಲ್ಲ, ಅವರೆಲ್ಲ ಸಮರ್ಥರೇ ಇದ್ದಾರೆ ಮತ್ತು ಜೊತೆಗೆ ಸೀನಿಯರ್ಸ್ಗಳು ಇರ್ತಾರಲ್ಲ, ಸಹಾಯ ಮಾಡ್ತಾರೆ. ಸರ್, ಈಗ ನೈಸ್ ರೋಡ್ ವಿಚಾರವಾಗಿ ಕುಮಾರಸ್ವಾಮಿ ಟೋಲನ್ನು ಕಟ್ಟಬೇಡಿ ಅಂತ ಜನತೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಚರ್ಚೆ ಆಗ್ತಾಯಿದೆ ಸರ್ ನೈಸ್ ರೋಡ್ ವಿಚಾರವಾಗಿ. ಅಲ್ಲ, ಅದೇನು ಹೊಸದೇನಲ್ಲ. ನೈಸ್ ರೋಡಿನ ವಿಚಾರದಲ್ಲಿ ಅವ್ರೇನು ಈಗಿನ ಹೇಳಿಕೆ ಅಲ್ಲ, ಅದು ಹಿಂದೆ ಭಾಳ ದಿವಸದಿಂದನೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ನಾವು ಅದನ್ನು ಆದಷ್ಟು ಬೇಗ ಆ ಪ್ರಾಜೆಕ್ಟನ್ನು ಸಾಲ್ವ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಏಕೆಂದರೆ ನನ್ನನ್ನೇ ಸಬ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ, ಈಗಲೇ ಮತ್ತೆ ಮುಂದುವರಿಸಿದ್ದಾರೆ. ನಾನು ಆಗಲೇ ಈಗ ಒಂದು 7-8 ಸಭೆಗಳನ್ನು ಮಾಡಿದ್ದೇನೆ. ಅಲ್ಲಿ 3 ಭಾಗವನ್ನು ನಾವು ಮಾಡ್ಕೊಂಡಿದ್ದೀವಿ. ಒಂದು ಬಿಡದಿವರೆಗೆ ಏನು ಎ ಅಂತ ಮಾಡ್ಕೊಂಡಿದ್ದೀವಿ, ಬಿ ಮುಂದಕ್ಕೆ, ಸಿ ಹತ್ತತ್ರ ಮೈಸೂರಿಗೆ ಹೋಗ್ಬೋದು ಅಂತ ಈ ರೀತಿ ಯಾವುದು ಕ್ಯಾಟಗರೈಸೇಷನ್ ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳು ಬಂದಿದೆ, ರೈತರಿಗೆ ಸೈಟ್ಗಳು ಕೊಡಬೇಕು, ಆಮೇಲಿಂದ ಏನೆಲ್ಲ ನಮ್ಮ ಜಮೀನು ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ, ಎಷ್ಟನ್ನು ವಾಪಸ್ ತೊಗೊಳ್ಬೇಕು, ಇದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಇದೆಲ್ಲ ಮಾಡ್ತೇವೆ. ಮುಂದಿನ ದಿನದಲ್ಲಿ ಅದನ್ನು ಸಾಲ್ವ್ ಮಾಡೋದಕ್ಕೆ 2 ಆಪ್ಷನ್ನು. ಒಂದು, ಇಲ್ಲ ನೀವು ಡ್ರಾಪ್ ಮಾಡಬೇಕು. ಇಷ್ಟು ವರ್ಷ ಆಗಿ ಈಗ ಡ್ರಾಪ್ ಮಾಡೋದ್ರಲ್ಲಿ ಯಾವ ಪುರುಷಾರ್ಥಕ್ಕೆ ಡ್ರಾಪ್ ಮಾಡಬೇಕು, ಅದೊಂದು ಗೊಂದಲ ಆಗೋದಿಲ್ಲ. ಅದನ್ನು ಮುಗಿಸೋದ್ರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು, ನಾವು ಹಿಂದೆ ಅಗ್ರಿಮೆಂಟ್ ಏನಾಗಿದೆ ಆ ಅಗ್ರಿಮೆಂಟಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಖಾಸಗಿ ಡೆವಲಪರ್ಸ್ಗೂ ಜಮೀನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅದು ಒಂದು ಭಾಗ. ನಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಒಂದು ಭಾಗ. ನಾವು 23,000 ಎಕರೆ ಭೂಮಿ ಕೊಡಬೇಕು ಅಂತೇಳಿ, ಅದರಲ್ಲಿ ಏನು ಉಪಯೋಗ ಆಗಿದೆ, ದುರುಪಯೋಗ ಆಗಿದೆ, ಅದೆಲ್ಲ ಬೇರೆ ಎಕ್ಸಾಮಿನ್ ಮಾಡುತ್ತಾರೆ. ಆದರೆ ನಮಗೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಷ್ಟೇ. ಸರ್, ಈಗ ಬಿಡದಿ ವಿಚಾರಕ್ಕೆ JDS ಮತ್ತು BJP ಪಾದಯಾತ್ರೆ ಮಾಡ್ತಾ ಇದ್ದಾರೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡಲಿ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ, ಇದನ್ನು ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಒಂದು ದೊಡ್ಡ ಸೆಂಟರ್ನೇ ಮಾಡಬೇಕು ಅಲ್ಲಿ ಅಂತಕ್ಕಂಥ ಪ್ರಸ್ತಾವನೆಯನ್ನು ಇದೆ ಅಂತೇಳಿ ಮುಖ್ಯಮಂತ್ರಿಗಳು ಪ್ರಕಟಣೆ ಮಾಡಿದ್ದಾರೆ. ಒಳ್ಳೆಯ ದೃಷ್ಟಿಯಿಂದ ನೋಡಿದರೆ ಒಳ್ಳೆಯದು. ಸರ್, ಕೇಂದ್ರ ಸಚಿವರು ಸೋಮಣ್ಣ ಅವರು 2ನೇ ಏರ್ಪೋರ್ಟ್ ತುಮಕೂರು ಭಾಗದಲ್ಲೇ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವರು. ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ, ನಾವು ಒಂದು ಟೆಕ್ನಿಕಲ್, 2ನೇದು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ. ನೀವೆಲ್ಲೋ ಹೋಗಿ ತೊಗೊಂಡೋಗಿ ಒಂದು ಸ್ಟೇಟ್ ಬಾರ್ಡರ್ನಲ್ಲಿ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಪ್ರಶ್ನೆ. ನಾವು ಮೊದಲಿಂದನೂ ತುಮಕೂರಿಗಾಗಿದ್ದರೆ 20 ಜಿಲ್ಲೆಗಳು ಪಾಸ್ ಆಗ್ತವೆ. ತುಮಕೂರಿಗೆ ಮಧ್ಯ ಕರ್ನಾಟಕ 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ, ಈಗಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕನೆಕ್ಟಿವಿಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ನಾವು ಹೇಳಿದ್ದು. ಆದರೆ ಟೆಕ್ನಿಕಲಿ ಅವರು ನಾವು ಹೇಳಿದ್ದು ಕೇಳೋದಿಲ್ಲ. DGC ಅನ್ನೋರು ಟೆಕ್ನಿಕಲ್ಲಾಗಿ ಅದು ಸಾಧ್ಯನೇ ಇಲ್ವ ಅಂತ. ಬಿಡದಿ ಹಿಂದೆ ಡ್ರಾಪ್ ಆಗಿತ್ತು. ಯಾಕೆ ಡ್ರಾಪ್ ಆಗಿತ್ತು? ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಹೇಳಿ ಅವರು ಡ್ರಾಪ್ ಮಾಡಿದ್ರು. ಈಗ ಮತ್ತೆ ಬಿಡದಿನಲ್ಲೇ ಮಾಡಿ ನೀವು ಅಂತ ಹೇಳಿದರೆ ಅದು ಅವರು ಒಪ್ಪಬೇಕಲ್ಲ. ಸೋಮಣ್ಣ ಅವರು ಒಂದು ಅಂಶ ಉಲ್ಲೇಖ ಮಾಡಿದ್ದಾರೆ, ಈಗಿರೋ ಏರ್ಪೋರ್ಟ್ಗೆ 150 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ. ಅದು ಟೆಕ್ನಿಕಲಾಗಿ ನಾವ್ಯಾರು ಹೇಳಕ್ಕೆ ಬರೋಲ್ಲ. DGC ಗೈಡ್ಲೈನ್ಸ್ಗಳು ಕೆಲವಿದಾವೆ. ಅದು ಆ ಫಂಡಮೆಂಟಲ್ ಗೈಡ್ಲೈನ್ಸನ್ನು ಫುಲ್ಫಿಲ್ ಮಾಡಿದರೆ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ. ಪಕ್ಷಾತೀತವಾಗಿ ತುಮಕೂರು ಆಗೋದಿಲ್ಲ. ಪಕ್ಷಾತೀತವಾಗಿ ತುಮಕೂರು ಜನಪ್ರತಿನಿಧಿಗಳೇನಾದ್ರು ಒಂದು ಪತ್ರ ಕೇಂದ್ರಕ್ಕೆ ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಮಾಡ್ತೀವಿ. ನಾವೆಲ್ಲ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಚಿತ್ರದುರ್ಗ ಇರ್ಬೋದು, ಈ ಕಡೆ ಭಾಗದಲ್ಲಿ ಹಾಸನ ಇರ್ಬೋದು, ಇವೆಲ್ಲ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ಓಕೆ. ಹೊರಟ್ಟಿ ಅವ್ರದ್ದು ರಾಜೀನಾಮೆ ಒತ್ತಾಯಪೂರ್ವಕವಾಗಿ ತೊಗೊಂಡಿದ್ದಾರೆ ಅಂತ ರಾಜ್ಯಪಾಲರು BJP ದೂರು ಕೊಟ್ಟಿಲ್ಲ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನಾನು 2-3-4 ದಿವಸ ಊರಲ್ಲಿ ಇರಲಿಲ್ಲ, ಹಾಗಾಗಿ ಹೆಚ್ಚು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಕೇಳಿದ್ದಷ್ಟು ಬಿಟ್ಟರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಥ್ಯಾಂಕ್ ಯು ಸರ್.